ಸಂದರ್ಭದಲ್ಲಿ ಅದು ಐಟಿ ಅಧಿಕಾರಿಗಳಿಗೆ ನೀಡಿ ಅಂದ್ರೆ ಐಟಿ ಅಧಿಕಾರಿಗಳ ಗಮನಕ್ಕೆ ತಂದು ಸರ್ ನನ್ಗೇನು ಮಾಹಿತಿ ಇಲ್ಲ ಸರ್. ನಾನು ಸುಮಾರು ವರ್ಷದಿಂದ ಆಲ್ಮೋಸ್ಟ್ 2008 ಅಲ್ಲಿ 6-7 ಅಲ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಿದ್ದು. ಅದಾದ್ಮೇಲೆ ಅವ್ರು ಕಾನ್ಫಿಡೆಂಟ್ ಗ್ರೂಪ್ ಅಂತ ಮಾಡ್ಕೊಂಡು ಹೋದ್ರು. ನಾವು ಬೇರೆ ಕಂಪನಿ ಮಾಡಿದ್ವಿ. ಅವಾಗಿಂದ ಏನ್ ಗೊತ್ತಿಲ್ಲ, ಬಟ್ ದೇ ಆರ್ ವೆರಿ ಗುಡ್ ಫ್ಯಾಮಿಲಿ ಫ್ರೆಂಡ್ಸ್ ತರ ಇದ್ರು, ಅಷ್ಟು ಮಾತ್ರ ನಿಜ. ಯಾಕಂದ್ರೆ ಲಾಸ್ಟ್ 2 years ಬ್ಯಾಕ್ ಮದ್ವೆ, ಅವ್ರ ತಮ್ಮ ಅಣ್ಣನ ಮಗನ ಮದ್ವೆ ಆದಾಗ್ಲೂ ನಾವೆಲ್ಲರೂ ಜೊತೆಲ್ಲೇ ಇದ್ವಿ. ಸೊ ಇಷ್ಟು ಬೇಗ ಇವ್ರು ಹಿಂಗ್ ಮಾಡ್ಕೋತಾರೆ ಅಂತ ನಂಗೆ ಇಮ್ಯಾಜಿನ್ ಮಾಡ್ಲಿಕ್ಕೂ ಆಗ್ತಿಲ್ಲ. ಮತ್ತೆ ಇದು ತುಂಬಾನೇ ತಡ್ಕೊಳಕ್ ಆಗದೆ ಇರೋಂತ ನೋವು. ಅವರು ಎಷ್ಟೊಂದ್ ಜನಕ್ಕೆ ಕೆಲಸ ಕೊಟ್ಟು ಎಷ್ಟೊಂದ್ ಜನನೆಲ್ಲ ಇದ್ ಮಾಡಿದ್ರು, ಬಟ್ ಐ ಡೋಂಟ್ ನೋ ಏನಾಯ್ತು ಅಂತ. ನಾನು 2006-7 ಅಲ್ಲಿ ಇದ್ದಿದ್ದಷ್ಟೆ. 2 years ಬ್ಯಾಕ್ ಅವರು ತಮ್ಮನ ಮಗನ ಮದ್ವೆಗೆ ಹೋದಾಗ ನಾವು ಅವ್ರನ್ನ ಭೇಟಿ ಮಾಡಿ ಮಾತಾಡಿದ್ರು, ಜೊತೆಲಿ ಊಟ ಮಾಡಿದ್ವಿ, ಒಳ್ಳೆ ಫ್ರೆಂಡ್ಸ್ ಆಕ್ಚುಲಿ. ಮೇಡಮ್, ಈ ಐಟಿ ದಾಳಿ ಆಗಿತ್ತು, ಇವತ್ತು ಐಟಿ ದಾಳಿ ಆಗಿತ್ತು, ಎಲ್ಲ ಒತ್ತಡದಿಂದ ಈ ರೀತಿ ಮಾಡಿದ್ರ? ಅಲ್ಲ, ನಾನು ಆ ಕಂಪನಿ ಅವರ ಮನಸ್ಥಿತಿ ಯಾವ ರೀತಿ ಇತ್ತು ಗೊತ್ತಿಲ್ಲ ಸರ್. ನೋಡಿ, ಗಮನಿಸ್ತಾ ಇದ್ದೀರಿ, ಈಗಾಗಲೇ ಎಷ್ಟೆಲ್ಲ ಬೆಳವಣಿಗೆ ಆಗಿದೆ, ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ. ಮಧ್ಯಾಹ್ನ 2 ಗಂಟೆಗೆ ಕಚೇರಿಗೆ ಬಂದಿದ್ರು ಸಿಜೆ ರಾಯ್. ಐಟಿ ದಾಳಿ ನಡೆದಂತಹ ಸಂದರ್ಭದಲ್ಲಿ ಅವರು ಬರ್ತಾ ಇದ್ದಂಗೆ ಕೆಲವು ದಾಖಲೆಗಳನ್ನ ಕೇಳುವಂತಹ ಕೆಲಸ ಐಟಿ ಅಧಿಕಾರಿಗಳಿಂದ ಆಗುತ್ತೆ. ಅದಾದ್ಮೇಲೆ ಅವರು ತಮ್ಮ ಚೇಂಬರ್ಗೆ ಹೋಗಿ ಈ ರೀತಿ ಶೂಟ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಸೊ ಏನಾಯ್ತು ಅಸಲಿಗೆ ಒಳಗಡೆ ಅನ್ನುವಂತಹದ್ದು ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ಈಗಾಗಲೇ ಇದೇ ರೀತಿಯ ಆಯಾಮಗಳಲ್ಲಿ ಮಾಹಿತಿ ಕಲೆ ಹಾಕುವಂತ ಕೆಲಸ ಪೊಲೀಸರಿಂದ ಆಗ್ತಾ ಇದೆ. ಸಿಜೆ ರಾಯ್ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್, ಇವರು ಐಟಿ ದಾಳಿಯನ್ನ ಇವತ್ತು ಎದುರಿಸಿದ್ದು. ಕೇರಳ ಪಾಸಿಂಗ್ನ ವೆಹಿಕಲ್ ಮೂಲಕ ಅಧಿಕಾರಿಗಳು ಬರ್ತಾರೆ, ಇವರ ಕಚೇರಿಯ ಮೇಲೆ ದಾಳಿಯನ್ನ ಮಾಡ್ತಾರೆ. ದಾಳಿ ಮಾಡಿದ ಸಂದರ್ಭದಲ್ಲಿ ಹಲವು ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇರ್ತಾರೆ ಬೆಳಿಗ್ಗೆಯಿಂದಾನೆ. ಮಧ್ಯಾಹ್ನ ಸಿಜೆ ರಾಯ್ ಬರ್ತಾರೆ ಆಫೀಸ್ಗೆ. ಬರ್ತಾ ಇದ್ದಂಗೆ ಇವರನ್ನೂ ಕೆಲವು ದಾಖಲೆಗಳನ್ನ ಕೇಳುವಂತಹ ಕೆಲಸ ಐಟಿ ಅಧಿಕಾರಿಗಳಿಂದ ಆಗುತ್ತೆ. ತಮ್ಮ ಚೇಂಬರ್ಗೆ ಹೋಗಿ ಈ ರೀತಿ ಶೂಟ್ ಸಂದರ್ಭದಲ್ಲಿ ಅದು ಐಟಿ ಅಧಿಕಾರಿಗಳಿಗೆ ನೀಡಿ ಅಂದ್ರೆ ಐಟಿ ಅಧಿಕಾರಿಗಳ ಗಮನಕ್ಕೆ ತಂದು ಸರ್, ನನ್ಗೇನು ಮಾಹಿತಿ ಇಲ್ಲ ಸರ್. ನಾನು ಸುಮಾರು ವರ್ಷದಿಂದ ಆಲ್ಮೋಸ್ಟ್ 2008 ಅಲ್ಲಿ 6-7 ಅಲ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಿದ್ದು. ಅದಾದ್ಮೇಲೆ ಅವ್ರು ಕಾನ್ಫಿಡೆಂಟ್ ಗ್ರೂಪ್ ಅಂತ ಮಾಡ್ಕೊಂಡು ಹೋದ್ರು. ನಾವು ಬೇರೆ ಕಂಪನಿ ಮಾಡಿದ್ವಿ. ಅವಾಗಿಂದ ಏನ್ ಗೊತ್ತಿಲ್ಲ, ಬಟ್ ದೇ ಆರ್ ವೆರಿ ಗುಡ್ ಫ್ಯಾಮಿಲಿ ಫ್ರೆಂಡ್ಸ್ ತರ ಇದ್ರು, ಅಷ್ಟು ಮಾತ್ರ ನಿಜ. ಯಾಕಂದ್ರೆ ಲಾಸ್ಟ್ 2 years ಬ್ಯಾಕ್ ಮದ್ವೆ, ಅವ್ರ ತಮ್ಮ ಅಣ್ಣನ ಮಗನ ಮದ್ವೆ ಆದಾಗ್ಲೂ ನಾವೆಲ್ಲರೂ ಜೊತೆಲ್ಲೇ ಇದ್ವಿ. ಸೊ ಇಷ್ಟು ಬೇಗ ಇವ್ರು ಹಿಂಗ್ ಮಾಡ್ಕೋತಾರೆ ಅಂತ ನಂಗೆ ಇಮ್ಯಾಜಿನ್ ಮಾಡ್ಲಿಕ್ಕೂ ಆಗ್ತಿಲ್ಲ. ಮತ್ತೆ ಇದು ತುಂಬಾನೇ ತಡ್ಕೊಳಕ್ ಆಗದೆ ಇರೋಂತ ನೋವು. ಅವರು ಎಷ್ಟೊಂದ್ ಜನಕ್ಕೆ ಕೆಲಸ ಕೊಟ್ಟು ಎಷ್ಟೊಂದ್ ಜನನೆಲ್ಲ ಇದ್ ಮಾಡಿದ್ರು, ಬಟ್ ಐ ಡೋಂಟ್ ನೋ ಏನಾಯ್ತು ಅಂತ. ನಾನು 2006-7 ಅಲ್ಲಿ ಇದ್ದಿದ್ದಷ್ಟೆ. 2 years ಬ್ಯಾಕ್ ಅವರು ತಮ್ಮನ ಮಗನ ಮದ್ವೆಗೆ ಹೋದಾಗ ನಾವು ಅವ್ರನ್ನ ಭೇಟಿ ಮಾಡಿ ಮಾತಾಡಿದ್ರು, ಜೊತೆಲಿ ಊಟ ಮಾಡಿದ್ವಿ, ಒಳ್ಳೆ ಫ್ರೆಂಡ್ಸ್ ಆಕ್ಚುಲಿ. ಮೇಡಮ್, ಈ ಐಟಿ ದಾಳಿ ಆಗಿತ್ತು, ಇವತ್ತು ಐಟಿ ದಾಳಿ ಆಗಿತ್ತು, ಎಲ್ಲ ಒತ್ತಡದಿಂದ ಈ ರೀತಿ ಮಾಡಿದ್ರ? ಅಲ್ಲ, ನಾನು ಆ ಕಂಪನಿ ಅವರ ಮನಸ್ಥಿತಿ ಯಾವ ರೀತಿ ಇತ್ತು ಗೊತ್ತಿಲ್ಲ ಸರ್. ನೋಡಿ, ಗಮನಿಸ್ತಾ ಇದ್ದೀರಿ, ಈಗಾಗಲೇ ಎಷ್ಟೆಲ್ಲ ಬೆಳವಣಿಗೆ ಆಗಿದೆ, ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ. ಮಧ್ಯಾಹ್ನ 2 ಗಂಟೆಗೆ ಕಚೇರಿಗೆ ಬಂದಿದ್ರು ಸಿಜೆ ರಾಯ್. ಐಟಿ ದಾಳಿ ನಡೆದಂತಹ ಸಂದರ್ಭದಲ್ಲಿ ಅವರು ಬರ್ತಾ ಇದ್ದಂಗೆ ಕೆಲವು ದಾಖಲೆಗಳನ್ನ ಕೇಳುವಂತಹ ಕೆಲಸ ಐಟಿ ಅಧಿಕಾರಿಗಳಿಂದ ಆಗುತ್ತೆ. ಅದಾದ್ಮೇಲೆ ಅವರು ತಮ್ಮ ಚೇಂಬರ್ಗೆ ಹೋಗಿ ಈ ರೀತಿ ಶೂಟ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಸೊ ಏನಾಯ್ತು ಅಸಲಿಗೆ ಒಳಗಡೆ ಅನ್ನುವಂಥದ್ದು ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ಈಗಾಗಲೇ ಇದೇ ರೀತಿಯ ಆಯಾಮಗಳಲ್ಲಿ ಮಾಹಿತಿ ಕಲೆ ಹಾಕುವಂತ ಕೆಲಸ ಪೊಲೀಸರಿಂದ ಆಗ್ತಾ ಇದೆ. ಸಿಜೆ ರಾಯ್ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್, ಇವರು ಐಟಿ ದಾಳಿಯನ್ನ ಇವತ್ತು ಎದುರಿಸಿದ್ದು. ಕೇರಳ ಪಾಸಿಂಗ್ನ ವೆಹಿಕಲ್ ಮೂಲಕ ಅಧಿಕಾರಿಗಳು ಬರ್ತಾರೆ, ಇವರ ಕಚೇರಿಯ ಮೇಲೆ ದಾಳಿಯನ್ನ ಮಾಡ್ತಾರೆ. ದಾಳಿ ಮಾಡಿದ ಸಂದರ್ಭದಲ್ಲಿ ಹಲವು ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇರ್ತಾರೆ ಬೆಳಿಗ್ಗೆಯಿಂದಾನೆ. ಮಧ್ಯಾಹ್ನ ಸಿಜೆ ರಾಯ್ ಬರ್ತಾರೆ ಆಫೀಸ್ಗೆ. ಬರ್ತಾ ಇದ್ದಂಗೆ ಇವರನ್ನೂ ಕೆಲವು ದಾಖಲೆಗಳನ್ನ ಕೇಳುವಂತಹ ಕೆಲಸ ಐಟಿ ಅಧಿಕಾರಿಗಳಿಂದ ಆಗುತ್ತೆ.
ತಮ್ಮ ಚೇಂಬರ್ಗೆ ಹೋಗಿ ಈ ರೀತಿ ಶೂಟ್ ಸಂದರ್ಭದಲ್ಲಿ ಅದು ಐಟಿ ಅಧಿಕಾರಿಗಳಿಗೆ ನೀಡಿ, ಅಂದ್ರೆ ಐಟಿ ಅಧಿಕಾರಿಗಳ ಗಮನಕ್ಕೆ ತಂದು ಸರ್ ನನ್ಗೇನು ಮಾಹಿತಿ ಇಲ್ಲ ಸರ್. ನಾನು ಸುಮಾರು ವರ್ಷದಿಂದ ಆಲ್ಮೋಸ್ಟ್ 2008 ಅಲ್ಲಿ 6-7 ಅಲ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಿದ್ದು. ಅದಾದ್ಮೇಲೆ ಅವ್ರು ಕಾನ್ಫಿಡೆಂಟ್ ಗ್ರೂಪ್ ಅಂತ ಮಾಡ್ಕೊಂಡು ಹೋದ್ರು. ನಾವು ಬೇರೆ ಕಂಪ್ನಿ ಮಾಡಿದ್ವಿ. ಅವಾಗಿಂದ ಏನ್ ಗೊತ್ತಿಲ್ಲ, ಬಟ್ ದೇ ಆರ್ ವೆರಿ ಗುಡ್ ಫ್ಯಾಮಿಲಿ ಫ್ರೆಂಡ್ಸ್ ತರ ಇದ್ರು, ಅಷ್ಟು ಮಾತ್ರ ನಿಜ. ಯಾಕಂದ್ರೆ ಲಾಸ್ಟ್ 2 years ಬ್ಯಾಕ್ ಮದ್ವೆ, ಅವ್ರ ತಮ್ಮ ಅಣ್ಣನ ಮಗನ ಮದ್ವೆ ಆದಾಗ್ಲೂ ನಾವೆಲ್ಲರೂ ಜೊತೆಲ್ಲ ಇದ್ವಿ. ಸೊ ಇಷ್ಟು ಬೇಗ ಇವ್ರಿಂಗ್ ಮಾಡ್ಕೋತಾರೆ ಅಂತ ನಂಗೆ ಇಮ್ಯಾಜಿನ್ ಮಾಡ್ಲಿಕ್ಕೂ ಆಗ್ತಿಲ್ಲ. ಮತ್ತೆ ಇದು ತುಂಬಾನೇ ತಡ್ಕೊಳಕ್ ಆಗದೆ ಇರೋಂತ ನೋವು. ಅವರು ಎಷ್ಟೊಂದ್ ಜನಕ್ಕೆ ಕೆಲಸ ಕೊಟ್ಟು ಎಷ್ಟೊಂದ್ ಜನನೆಲ್ಲ ಇದ್ ಮಾಡಿದ್ರು, ಬಟ್ ಐ ಡೋಂಟ್ ನೋ ಏನಾಯ್ತು ಅಂತ. ನಾನು 2006-7 ಅಲ್ಲಿ ಇದ್ದಿದ್ದಷ್ಟೆ. 2 years ಬ್ಯಾಕ್ ಅವರು ತಮ್ಮನ ಮಗನ ಮದ್ವೆಗೆ ಹೋದಾಗ ನಾವು ಅವ್ರನ್ನ ಭೇಟಿ ಮಾಡಿ ಮಾತಾಡಿದ್ರು, ಜೊತೆಲಿ ಊಟ ಮಾಡಿದ್ವಿ, ಒಳ್ಳೆ ಫ್ರೆಂಡ್ಸ್ ಆಕ್ಚುಲಿ. ಮೇಡಮ್, ಇಲ್ಲಿ ಐಟಿ ದಾಳಿ ಆಗಿತ್ತು, ಇವತ್ತು ಐಟಿ ದಾಳಿ ಆಗಿತ್ತು. ಎಲ್ಲ ಒತ್ತಡದಿಂದ ಈ ರೀತಿ ಮಾಡಿದ್ರ? ಅಲ್ಲ, ನಾನು ಆ ಕಂಪನಿ ಅವರ ಮನಸ್ಥಿತಿ ಯಾವ ರೀತಿ ಇತ್ತು ಗೊತ್ತಿಲ್ಲ ಸರ್. ನೋಡಿ, ಗಮನಿಸ್ತಾ ಇದ್ದೀರಿ ಈಗಾಗಲೇ ಎಷ್ಟೆಲ್ಲ ಬೆಳವಣಿಗೆ ಆಗಿದೆ, ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ. ಮಧ್ಯಾಹ್ನ 2 ಗಂಟೆಗೆ ಕಚೇರಿಗೆ ಬಂದಿದ್ರು ಸಿಜೆ ರಾಯ್. ಐಟಿ ದಾಳಿ ನಡೆದಂತಹ ಸಂದರ್ಭದಲ್ಲಿ ಅವರು ಬರ್ತಾ ಇದ್ದಂಗೆ ಕೆಲವು ದಾಖಲೆಗಳನ್ನ ಕೇಳುವಂತಹ ಕೆಲಸ ಐಟಿ ಅಧಿಕಾರಿಗಳಿಂದ ಆಗುತ್ತೆ. ಅದಾದ್ಮೇಲೆ ಅವರು ತಮ್ಮ ಚೇಂಬರ್ಗೆ ಹೋಗಿ ಈ ರೀತಿ ಶೂಟ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಸೊ ಏನಾಯ್ತು ಅಸಲಿಗೆ ಒಳಗಡೆ ಅನ್ನುವಂಥದ್ದು ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ಈಗಾಗಲೇ ಇದೇ ರೀತಿಯ ಆಯಾಮಗಳಲ್ಲಿ ಮಾಹಿತಿ ಕಲೆ ಹಾಕುವಂತ ಕೆಲಸ ಪೊಲೀಸರಿಂದ ಆಗ್ತಾ ಇದೆ. ಸಿಜೆ ರಾಯ್ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್, ಇವರು ಐಟಿ ದಾಳಿಯನ್ನ ಇವತ್ತು ಎದುರಿಸಿದ್ದು. ಕೇರಳ ಪಾಸಿಂಗ್ನ ವೆಹಿಕಲ್ ಮೂಲಕ ಅಧಿಕಾರಿಗಳು ಬರ್ತಾರೆ, ಇವರ ಕಚೇರಿಯ ಮೇಲೆ ದಾಳಿಯನ್ನ ಮಾಡ್ತಾರೆ. ದಾಳಿ ಮಾಡಿದ ಸಂದರ್ಭದಲ್ಲಿ ಹಲವು ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇರ್ತಾರೆ ಬೆಳಿಗ್ಗೆಯಿಂದಾನೆ. ಮಧ್ಯಾಹ್ನ ಸಿಜೆ ರಾಯ್ ಬರ್ತಾರೆ ಆಫೀಸ್ಗೆ. ಬರ್ತಾ ಇದ್ದಂಗೆ ಇವರನ್ನೂ ಕೆಲವು ದಾಖಲೆಗಳನ್ನ ಕೇಳುವಂತಹ ಕೆಲಸ ಐಟಿ ಅಧಿಕಾರಿಗಳಿಂದ ಆಗುತ್ತೆ. ತಮ್ಮ ಚೇಂಬರ್ಗೆ ಹೋಗಿ ಈ ರೀತಿ ಶೂಟ್ ಸಂದರ್ಭದಲ್ಲಿ ಅದು ಐಟಿ ಅಧಿಕಾರಿಗಳಿಗೆ ನೀಡಿ, ಅಂದ್ರೆ ಐಟಿ ಅಧಿಕಾರಿಗಳ ಗಮನಕ್ಕೆ ತಂದು ಸರ್ ನನ್ಗೇನು ಮಾಹಿತಿ ಇಲ್ಲ ಸರ್. ನಾನು ಸುಮಾರು ವರ್ಷದಿಂದ ಆಲ್ಮೋಸ್ಟ್ 2008 ಅಲ್ಲಿ 6-7 ಅಲ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಿದ್ದು. ಅದಾದ್ಮೇಲೆ ಅವ್ರು ಕಾನ್ಫಿಡೆಂಟ್ ಗ್ರೂಪ್ ಅಂತ ಮಾಡ್ಕೊಂಡು ಹೋದ್ರು. ನಾವು ಬೇರೆ ಕಂಪ್ನಿ ಮಾಡಿದ್ವಿ. ಅವಾಗಿಂದ ಏನ್ ಗೊತ್ತಿಲ್ಲ, ಬಟ್ ದೇ ಆರ್ ವೆರಿ ಗುಡ್ ಫ್ಯಾಮಿಲಿ ಫ್ರೆಂಡ್ಸ್ ತರ ಇದ್ರು, ಅಷ್ಟು ಮಾತ್ರ ನಿಜ. ಯಾಕಂದ್ರೆ ಲಾಸ್ಟ್ 2 years ಬ್ಯಾಕ್ ಮದ್ವೆ, ಅವ್ರ ತಮ್ಮ ಅಣ್ಣನ ಮಗನ ಮದ್ವೆ ಆದಾಗ್ಲೂ ನಾವೆಲ್ಲರೂ ಜೊತೆಲ್ಲ ಇದ್ವಿ. ಸೊ ಇಷ್ಟು ಬೇಗ ಇವ್ರಿಂಗ್ ಮಾಡ್ಕೋತಾರೆ ಅಂತ ನಂಗೆ ಇಮ್ಯಾಜಿನ್ ಮಾಡ್ಲಿಕ್ಕೂ ಆಗ್ತಿಲ್ಲ. ಮತ್ತೆ ಇದು ತುಂಬಾನೇ ತಡ್ಕೊಳಕ್ ಆಗದೆ ಇರೋಂತ ನೋವು. ಅವರು ಎಷ್ಟೊಂದ್ ಜನಕ್ಕೆ ಕೆಲಸ ಕೊಟ್ಟು ಎಷ್ಟೊಂದ್ ಜನನೆಲ್ಲ ಇದ್ ಮಾಡಿದ್ರು, ಬಟ್ ಐ ಡೋಂಟ್ ನೋ ಏನಾಯ್ತು ಅಂತ. ನಾನು 2006-7 ಅಲ್ಲಿ ಇದ್ದಿದ್ದಷ್ಟೆ. 2 years ಬ್ಯಾಕ್ ಅವರು ತಮ್ಮನ ಮಗನ ಮದ್ವೆಗೆ ಹೋದಾಗ ನಾವು ಅವ್ರನ್ನ ಭೇಟಿ ಮಾಡಿ ಮಾತಾಡಿದ್ರು, ಜೊತೆಲಿ ಊಟ ಮಾಡಿದ್ವಿ, ಒಳ್ಳೆ ಫ್ರೆಂಡ್ಸ್ ಆಕ್ಚುಲಿ. ಮೇಡಮ್, ಇಲ್ಲಿ ಐಟಿ ದಾಳಿ ಆಗಿತ್ತು, ಇವತ್ತು ಐಟಿ ದಾಳಿ ಆಗಿತ್ತು. ಎಲ್ಲ ಒತ್ತಡದಿಂದ ಈ ರೀತಿ ಮಾಡಿದ್ರ? ಅಲ್ಲ, ನಾನು ಆ ಕಂಪನಿ ಅವರ ಮನಸ್ಥಿತಿ ಯಾವ ರೀತಿ ಇತ್ತು ಗೊತ್ತಿಲ್ಲ ಸರ್. ನೋಡಿ, ಗಮನಿಸ್ತಾ ಇದ್ದೀರಿ ಈಗಾಗಲೇ ಎಷ್ಟೆಲ್ಲ ಬೆಳವಣಿಗೆ ಆಗಿದೆ, ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ. ಮಧ್ಯಾಹ್ನ 2 ಗಂಟೆಗೆ ಕಚೇರಿಗೆ ಬಂದಿದ್ರು ಸಿಜೆ ರಾಯ್. ಐಟಿ ದಾಳಿ ನಡೆದಂತಹ ಸಂದರ್ಭದಲ್ಲಿ ಅವರು ಬರ್ತಾ ಇದ್ದಂಗೆ ಕೆಲವು ದಾಖಲೆಗಳನ್ನ ಕೇಳುವಂತಹ ಕೆಲಸ ಐಟಿ ಅಧಿಕಾರಿಗಳಿಂದ ಆಗುತ್ತೆ. ಅದಾದ್ಮೇಲೆ ಅವರು ತಮ್ಮ ಚೇಂಬರ್ಗೆ ಹೋಗಿ ಈ ರೀತಿ ಶೂಟ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಸೊ ಏನಾಯ್ತು ಅಸಲಿಗೆ ಒಳಗಡೆ ಅನ್ನುವಂಥದ್ದು ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ಈಗಾಗಲೇ ಇದೇ ರೀತಿಯ ಆಯಾಮಗಳಲ್ಲಿ ಮಾಹಿತಿ ಕಲೆ ಹಾಕುವಂತ ಕೆಲಸ ಪೊಲೀಸರಿಂದ ಆಗ್ತಾ ಇದೆ. ಸಿಜೆ ರಾಯ್ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್, ಇವರು ಐಟಿ ದಾಳಿಯನ್ನ ಇವತ್ತು ಎದುರಿಸಿದ್ದು. ಕೇರಳ ಪಾಸಿಂಗ್ನ ವೆಹಿಕಲ್ ಮೂಲಕ ಅಧಿಕಾರಿಗಳು ಬರ್ತಾರೆ, ಇವರ ಕಚೇರಿಯ ಮೇಲೆ ದಾಳಿಯನ್ನ ಮಾಡ್ತಾರೆ. ದಾಳಿ ಮಾಡಿದ ಸಂದರ್ಭದಲ್ಲಿ ಹಲವು ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇರ್ತಾರೆ ಬೆಳಿಗ್ಗೆಯಿಂದಾನೆ. ಮಧ್ಯಾಹ್ನ ಸಿಜೆ ರಾಯ್ ಬರ್ತಾರೆ ಆಫೀಸ್ಗೆ. ಬರ್ತಾ ಇದ್ದಂಗೆ ಇವರನ್ನೂ ಕೆಲವು ದಾಖಲೆಗಳನ್ನ ಕೇಳುವಂತಹ ಕೆಲಸ ಐಟಿ ಅಧಿಕಾರಿಗಳಿಂದ ಆಗುತ್ತೆ. ತಮ್ಮ ಚೇಂಬರ್ಗೆ ಹೋಗಿ ಈ ರೀತಿ ಶೂಟ್